ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ದೊರಕುವಂಥ ಸೌಲಭ್ಯಗಳ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನ ನೀಡ್ತೇನೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ತೋಟಗಾರಿಕೆ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಇನ್ಫಾರ್ಮೇಷನ್ ರೈತರು ತಿಳ್ಕೊಳ್ಬೇಕು. ಈ ತೋಟಗಾರಿಕೆ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯಗಳು ರೈತರಿಗೆ ನೀಡುತ್ತಾರೆ ಮತ್ತು ಅದನ್ನು ರೈತರು ಯಾವ ರೀತಿ ತಿಳ್ಕೊಂಡು ನೀವು ಪಡ್ಕೊಳ್ಬೋದು ಅಂತ ಸಂಪೂರ್ಣವಾದಂಥ ಒಂದು ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ತೀನಿ. ವಿಡಿಯೋನ ಎಲ್ಲೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಪ್ರತಿಯೊಂದು ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುವಂಥ ಸೌಲಭ್ಯಗಳ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಇದೇ ರೀತಿ ಒಳ್ಳೆ ಇನ್ಫಾರ್ಮೇಷನ್ ರೈತರಿಗಾಗಿರ್ಬೋದು, ಬೇರೆ ಬೇರೆ ಒಂದು ಯಾವುದೇ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಹೊಸ ಅಪ್ಡೇಟ್ಗಳು ಯಾವುದೇ ಒಂದು ಹೊಸ ಅಪ್ಡೇಟ್ ಬಂತು ತಕ್ಷಣ ನಾನು ಸಾರ್ವಜನಿಕರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಿರ್ತೀನಿ. ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ನಾವು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದು ನಿಮಗೆ ಯೂಸ್ ಆಗುವಂಥ ವಿಡಿಯೋ ಇದ್ದರೆ ನೀವು ಕ್ಲಿಕ್ ಮಾಡಿಕೊಂಡು ನೋಡುವಂಥ ಒಂದು ಅವಕಾಶ ಇರುತ್ತೆ. ಅದಕ್ಕಾಗಿ ದಯವಿಟ್ಟು ತಕ್ಷಣವೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬನ್ನಿ, ಸಂಪೂರ್ಣವಾದಂಥ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುವಂಥ ರೈತರಿಗೆ ಸೌಲಭ್ಯ ಯಾವ್ದು ಸಿಗುತ್ತೆ ಅನ್ನೋದು ನೋಡೋಣ. ಬನ್ನಿ, ವಿಡಿಯೋನ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ನೀವು ಕ್ರೋಮ್ ಬ್ರೌಸರಲ್ಲಿ ಹೋಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದು ಯಾವುದಾದ್ರೂ ಮಿಸ್ ಆದರೂ ಕೂಡ ನೀವು ಸರಿಯಾದ ಒಂದು ನಿಮ್ಮ ಮೊಬೈಲ್ನಲ್ಲೇ ಓಪನ್ ಮಾಡಿಕೊಂಡು ನೀವು ನೋಡ್ಕೊಳ್ಬೋದು. ನೋಡಿ, ಕ್ರೋಮ್ ಬ್ರೌಸರಲ್ಲಿ ಹೋಗಿ ತೋಟಗಾರಿಕೆ ಇಲಾಖೆ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ತೋಟಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ. ಬಂದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡಿ. ಇಲ್ಲಿ ಪರಿಚಯ ಮತ್ತು ಸೇವೆಗಳು ಮತ್ತು ಯೋಜನೆಗಳು, ಅದೇ ರೀತಿಯಾಗಿ ಆನ್ಲೈನ್ ಸೇವೆಗಳು, ಇಲಾಖೆ ದಾಖಲೆಗಳು, ಈ ರೀತಿಯಾದಂಥ ಒಂದು ಆಪ್ಷನ್ಸ್ ಬರುತ್ತೆ. ಮತ್ತು ಕೆಳಗಡೆ ಇಲ್ಲಿ ಒಂದಿಷ್ಟು ಇಮ್ಯಾಜಿನೇಷನ್ಗಳು ನಿಮಗೆ ತೋರಿಸ್ತದೆ. ಇದೆಲ್ಲನೂ ಬಿಟ್ಟಾಕಿ ಇಲ್ಲಿ ನೋಡ್ಕೊಳ್ಳಿ, ಸೇವೆ ಮತ್ತು ಯೋಜನೆಗಳು ಅಂತ ಇದ್ದಂಥ ಒಂದು ಆಪ್ಷನ್ಸಲ್ಲಿ ನೋಡ್ಕೊಳ್ಬಹುದು. ಎರಡನೇ ಆಪ್ಷನ್ ಅಧಿನಿಯಮ ಮತ್ತು ನಿಯಮಗಳು ಅಂತಿದೆ. ಅದರ ಕೆಳಗಡೆ ನೋಡಿ ರೈತರಿಗೆ ದೊರಕುವ ಸೌಲಭ್ಯಗಳು ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈತರಿಗೆ ಏನು ಸೌಲಭ್ಯಗಳು ದೊರಕ್ತದ ತೋಟಗಾರಿಕೆ ಇಲಾಖೆಯಲ್ಲಿ ಅದರ ಒಂದು ಇಲ್ಲಿ ನೋಡಿ, ರೈತರಿಗೆ ದೊರಕುವ ಸೌಲಭ್ಯಗಳು ಪ್ರತಿಯೊಂದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಸೂಕ್ಷ್ಮ ನೀರಾವರಿ ಯೋಜನೆ, ರಾಜ್ಯ ಮತ್ತು ಜಿಲ್ಲಾ ವಲಯ ಹನಿ ನೀರಾವರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಹನಿ ನೀರಾವರಿ ಅಳವಡಿಕೆಗೆ ಪ್ರತಿ ಫಲಾನುಭವಿ ಗರಿಷ್ಠ 5 ಹೆಕ್ಟೇರ್ ಪ್ರದೇಶ ಹಾಗೂ ತರಕಾರಿ ಮತ್ತು ವಾಣಿಜ್ಯ ಹೂ ಬೆಳೆಗಳಿಗೆ ಗರಿಷ್ಠ 2 ಹೆಕ್ಟೇರ್ ಪ್ರದೇಶ ಸಹಾಯಧನ ನೀಡಲಾಗ್ತದೆ. ಅಂದ್ರೆ ನೀವು 5 ಎಕರೆಯಿಂದ 2 ಎಕರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. 5 ಎಕರೆ ಅಥವಾ 2 ಎಕರೆ ತನಕ ಇರಬೇಕು. 2 ರಿಂದ 5 ಎಕರೆ ಇರಬೇಕು. ಅದಕ್ಕೆ ನಿಮ್ಗೆ ಸಹಾಯಧನ ಕೂಡ ಸಿಗುತ್ತದೆ. 2 ಹೆಕ್ಟೇರ್ ಪ್ರದೇಶ ಇತರೆ ವರ್ಗದ ರೈತರಿಗೆ ಶೇಕಡ 75 ಹಾಗೂ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಶೇಕಡ 90ರಷ್ಟು. ನಂತರ 3 ಹೆಕ್ಟೇರ್ ಪ್ರದೇಶ ಎಲ್ಲ ವರ್ಗದ ರೈತರಿಗೂ 45ರ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಸಹಾಯಧನ ನೀಡಲಾಗ್ತದೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಕೆಲವೊಂದಿಷ್ಟು ಸೌಲಭ್ಯಗಳು ಕೂಡ ಸಿಗ್ತದೆ. ಇದು ಸೂಕ್ಷ್ಮ ನೀರಾವರಿ ಹನಿ ನೀರಾವರಿಗೆ ಸಿಗುವಂಥದ್ದು. ಮತ್ತು ಇಲ್ಲಿ ನರ್ಸರಿ ಸ್ಥಾಪನೆ ಮಾಡಲಿಕ್ಕೆ ಕೂಡ ಇಲ್ಲಿ ಒಂದು ಆಪ್ಷನ್ಸ್ ಇರುವಂಥದ್ದು. ನರ್ಸರಿ ಏನಾದರೂ ಮಾದರಿಯ ಸಸ್ಯಗಾರರು ಕನಿಷ್ಠ 4 ಎಕರೆವರೆಗೆ ಸಾರ್ವಜನಿಕ ವಲಯದಲ್ಲಿ ಶೇಕಡ 100ರಷ್ಟು ಸಹಾಯಧನ, ಪ್ರತಿ ಹೆಕ್ಟರ್ಗೆ 25 ಲಕ್ಷಗಳಂತೆ ಗರಿಷ್ಠ 4 ಹೆಕ್ಟೇರ್ವರೆಗೆ ಇಲ್ಲಿ ಸಿಗುತ್ತೆ. ಖಾಸಗಿ ವಲಯ ಕನಿಷ್ಠ 4 ಎಕರೆ ಘಟಕ ವೆಚ್ಚ 25 ಲಕ್ಷ, ಶೇಕಡ 40ರಷ್ಟು ಸಹಾಯಧನ ಇರ್ತದೆ. ಪ್ರತಿ ಹೆಕ್ಟೇರ್ಗೆ ಇಲ್ಲಿ 10 ಲಕ್ಷಗಳಂತೆ ಗರಿಷ್ಠ 4 ಹೆಕ್ಟೇರ್ಗೆ 40 ಲಕ್ಷ ಘಟಕಕ್ಕೆ ಸಹಾಯಧನ ಕೂಡ ಸಿಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸಣ್ಣ ಸಸ್ಯಗಾರರು ಕನಿಷ್ಠ 1 ಎಕರೆವರೆಗೆ ಸಾರ್ವಜನಿಕ ವಲಯದಲ್ಲಿ ಮತ್ತು ಸಣ್ಣ ಸಸ್ಯಗಾರರು ಕನಿಷ್ಠ 1 ಎಕರೆವರೆಗೆ ಖಾಸಗಿ ವಲಯದಲ್ಲಿ ಇಲ್ಲಿ 100ರಷ್ಟು ಕೂಡ ಪ್ರತಿ ಹೆಕ್ಟರ್ಗೆ 15 ಲಕ್ಷ ರೂಪಾಯಿ ಮತ್ತು ಘಟಕ ವೆಚ್ಚ 15 ಲಕ್ಷ, ಶೇಕಡ 50ರಷ್ಟು ಸಹಾಯಧನ ಪ್ರತಿ ಎಕರೆಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನರ್ಸರಿಗಳು ಉನ್ನತೀಕರಣಕ್ಕೂ ಕೂಡ ಇಲ್ಲಿ ಸಹಾಯಧನ ಸಿಗುತ್ತದೆ. ಸಾರ್ವಜನಿಕ ವಲಯದಲ್ಲಿ ಶೇಕಡ 100ರಷ್ಟು ಸಹಾಯಧನ, ಗರಿಷ್ಠ 4 ಹೆಕ್ಟೇರ್ಗೆ
10 ಲಕ್ಷ ಘಟಕಕ್ಕೆ ಸಹಾಯಧನ ನೀಡಲಾಗ್ತದಂತ ಕೂಡ ಕೊಟ್ಟಿದ್ದಾರೆ. ಇದು ನಾನು ಹೇಳ್ತಿರುವಂಥ ಮಾಹಿತಿ ಅಲ್ಲ, ಸರ್ಕಾರ ಅಧಿಕೃತ ವೆಬ್ಸೈಟ್ನಲ್ಲೇ ಇರುವಂಥ ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ, ನರ್ಸರಿಗಳಲ್ಲಿ ಉನ್ನತೀಕರಣ ಖಾಸಗಿ ವಲಯದಲ್ಲಿ ಘಟಕ ವೆಚ್ಚ 10 ಲಕ್ಷ, ಶೇಕಡ 50ರಷ್ಟು ಸಹಾಯಧನ ಇರ್ತದೆ. ಗರಿಷ್ಠ 4 ಎಕರೆವರೆಗೆ 5 ಲಕ್ಷ ಘಟಕಕ್ಕೆ ಸಹಾಯಧನ ನೀಡಲಾಗ್ತದೆ ಅಂತ ಇನ್ಫಾರ್ಮೇಷನ್ ಇದರಲ್ಲಿದೆ. ಇಷ್ಟು ಆಯಿತು. ಮತ್ತು ಹೊಸ ಅಂಗಾಂಶ ಕೃಷಿ ಘಟಕಗಳ ಸ್ಥಾಪನೆ ನೋಡಿ, ಅದಕ್ಕೂ ಕೂಡ ಶೇಕಡ 100ರಂತೆ ಪ್ರತಿ ಘಟಕಕ್ಕೆ ಗರಿಷ್ಠ 25 ಲಕ್ಷಗಳ ಸಹಾಯಧನ ಕೂಡ ಸಿಗುತ್ತೆ. ಖಾಸಗಿ ವಲಯದ ಶೇಕಡ 40ರಂತೆ ಪ್ರತಿ ಘಟಕಕ್ಕೆ ಗರಿಷ್ಠ 100 ಲಕ್ಷ ಸಹಾಯಧನ ನೀಡಲಾಗುತ್ತದೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬೀಜೋತ್ಪಾದನೆ ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲಿ ಸಿಗುವಂಥದ್ದು. ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯದಲ್ಲಿ ಶೇಕಡ 100ರಂತೆ ಪ್ರತಿ ಘಟಕಕ್ಕೆ ಗರಿಷ್ಠ 200 ಲಕ್ಷ ಸಹಾಯಧನ ನೀಡಲಾಗ್ತದೆ ಅಂತ ಕೊಟ್ಟಿದ್ದಾರೆ. ಶೇಕಡ 50ರ ಪ್ರತಿ ಘಟಕಕ್ಕೆ 100 ಲಕ್ಷ ಸಹಾಯಧನ ನೀಡಲಾಗುತ್ತದೆ. ಈ ರೀತಿಯಾಗಿ ಸೌಲಭ್ಯಗಳಿದೆ. ಮತ್ತು ಜೈವಿಕ ನಿಯಂತ್ರಣ ಉತ್ಪಾದನಾ ಮತ್ತು ಪ್ರಯೋಗಾಲಯ ಸಾರ್ವಜನಿಕ ವಲಯ ಮತ್ತು ಇದು ಖಾಸಗಿ ವಲಯದಲ್ಲಿ ಕೂಡ ಇದೆ. ಇದಕ್ಕೂ ಕೂಡ 90 ಲಕ್ಷಗಳ ಸಹಾಯಧನ ಮತ್ತು 45 ಲಕ್ಷ ಸಹಾಯಧನ ಈ ರೀತಿಯಾಗಿ ಸಿಗುತ್ತೆ ನೋಡ್ಕೊಳ್ಳಿ. ಮತ್ತು ಅಣಬೆ ಕೃಷಿ ಯಾರಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ರೈತರು, ಅಣಬೆ ಕೃಷಿ ಮಾಡೋರಿಗೂ ಕೂಡ ಇಲ್ಲಿ ಅನುಕೂಲ. ನೋಡ್ರಿ, ಇಲ್ಲಿ ಅಣಬೆ ಕೃಷಿ ಮಾಡುವಂಥ ರೈತರಿಗೂ ಕೂಡ ಏನಾದರೂ ಅಣಬೆ ಕೃಷಿ ಮಾಡಬೇಕು ಅಂತ ಆಲೋಚನೆ ಇತ್ತಂತಂದ್ರೆ ಅಣಬೆ ಕೃಷಿ ಕೂಡ ನೀವು ರೈತರು ಮಾಡ್ಬೋದು. ಅಣಬೆ ಕೃಷಿ ಏನೆಲ್ಲ ಒಂದು ಅಣಬೆ ಉತ್ಪಾದನೆ ಘಟಕ ಕೂಡ ಇಲ್ಲಿ ಸಹಾಯಧನ ಸಿಗ್ತದೆ. ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯದಲ್ಲಿ ಶೇಕಡ 100ರಂತೆ ಪ್ರತಿ ಘಟಕಕ್ಕೆ ಗರಿಷ್ಠ 20 ಲಕ್ಷ ಸಹಾಯಧನ ನೀಡಲಾಗ್ತದೆ. ಶೇಕಡ 40ರಂತೆ ಪ್ರತಿ ಘಟಕಕ್ಕೆ ಗರಿಷ್ಠ 8 ಲಕ್ಷ ಸಹಾಯಧನ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಏನಾದರೂ ಅಣಬೆ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಂಥ ರೈತರು ಏನಿಲ್ಲ, ದಯವಿಟ್ಟು ನೀವು ಒಂದು ತೋಟಗಾರಿಕೆ ನಿಮ್ಮ ತಾಲೂಕಾಗಿರ್ಬೋದು, ಜಿಲ್ಲಾ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಇರ್ತದೆ ನೋಡಿ, ಅಲ್ಲಿಗೆ ಹೋಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡು ಏನೆಲ್ಲ ಸಹಾಯಧನ ಸಿಗುತ್ತೆ ಅಂತ ಇನ್ಫಾರ್ಮೇಷನ್ ನೀವು ಪಡ್ಕೊಂಡು ಅದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಂಡ ಮೇಲೇ ನೀವು ಒಂದು ಅದ್ರ ಬಗ್ಗೆ ಚಿಂತನೆ ಅಥವಾ ಮುಂದೆ ಮಾಡಬೇಕಂತ ಯೋಚನೆ ಕೂಡ ನೀವು ಮಾಡಬೇಕು. ಡೈರೆಕ್ಟಾಗಿ ಯಾಕಂತಂದರೆ ಮಾಡಲಿಕ್ಕೆ ಹೋಗಬಾರ್ದು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲಾರ್ದೇ ಯಾವುದೇ ಒಂದು ಕೆಲಸನೂ ಮಾಡಬಾರ್ದು. ಆ ಕಾರಣಕ್ಕಾಗಿ ನಾನು ಹೇಳ್ತಿರುವಂಥದ್ದು, ರೈತರು ಇಲ್ಲಿ ಅಣಬೆ ಕೃಷಿ ಕೂಡ ಮಾಡಲಿಕ್ಕೆ ಸಹಾಯಧನ ಕೂಡ ಸಿಗ್ತಾಯಿದೆ ಇಲ್ಲಿ. ಮತ್ತು ಗೊಬ್ಬರ ತಯಾರಿಕೆ ಘಟಕ ಕೂಡ ಮಾಡ್ಕೊಳ್ಬಹುದು. ಹಲವಾರು ಒಂದು ತೋಟಗಾರಿಕೆಗೆ ಸಂಬಂಧಪಟ್ಟಂಥ ಒಂದು ಏನು ತೋಟಗಾರಿಕೆಯಲ್ಲಿ ಬರುತ್ತೆ, ಏನು ತೋಟಗಾರಿಕೆಯಲ್ಲಿ ಬೆಳಿಬಹುದು ಅಂತ ಎಲ್ಲ ಒಂದು ಸಹಾಯಧನ ಕೂಡ ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಗೊಬ್ಬರ ತಯಾರಿಕೆ ಘಟಕ ಮಾಡಿದರೂ ಕೂಡ ಇಲ್ಲಿ ನಿಮ್ಗೆ 20 ಲಕ್ಷ ಮತ್ತು 8 ಲಕ್ಷ ಈ ರೀತಿಯಾಗಿ ಸಹಾಯಧನ ಸಿಗ್ತದೆ. ಮತ್ತು ಇಲ್ಲಿ ಹಲವಾರು ನೋಡ್ಬೋದು ನೀವು, ತೋಟಗಾರಿಕೆ ಬೆಳೆಗಳು ಪುನಶ್ಚೇತನ, ಗೇರು, ಮಾವು, ಕಿತ್ತಳೆ ಜಾತಿ, ಕಾಳು ಮೆಣಸು ಈ ರೀತಿಯಾಗಿ, ಕಿತ್ತಳೆ ಜಾತಿ ಮತ್ತು ಕಾಳು ಮೆಣಸು ಈ ರೀತಿಯಾಗಿ ತೋಟಗಾರಿಕೆ ಬೆಳೆಗಳು ಪುನಶ್ಚೇತನ ಕಾರ್ಯಕ್ರಮಕ್ಕೆ ನೀವು ಸಹಾಯಧನ ಗರಿಷ್ಠ 20,000 ಪಡಿಬೋದು. ಅಥವಾ 2 ಹೆಕ್ಟೇರ್ ಪ್ರದೇಶ ಇತ್ತು ಅಂತಂದ್ರೆ 40,000 ರೂಪಾಯಿನೂ ನೀವು ಪಡ್ಕೊಳ್ಬಹುದು. ಈ ಹಣ್ಣಿನ ಒಂದು ಮರವನ್ನು ನೆಡುವ ಒಂದು ಕೆಲಸ ಏನಾದರೂ ಮಾಡಿದರೆ ಅದಕ್ಕೆ ಸಹಾಯಧನ ಕೂಡ ಸಿಗ್ತದೆ. ಅದರ ಪ್ರೊಸೀಜರ್ ನೀವು ಪಡಿಬೇಕು ಅಂತಂದ್ರೆ ಪ್ರೊಸೀಜರ್ ಏನಿರುತ್ತೆ, ರೈತರು ಕೆಲವೊಂದಿಷ್ಟು ದಾಖಲೆಗಳನ್ನು ಅಲ್ಲಿಗೆ ನೀಡಬೇಕಾಗತ್ತೆ. ಆ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ನೀರು ಸಂಗ್ರಹಣಾ ಘಟಕ ಕೂಡ ಇಲ್ಲಿ ಸಿಗುವಂಥದ್ದು ನೋಡ್ಬೋದು. ನೀರು ಸಂಗ್ರಹಣಾ ಘಟಕ ಕೂಡ ವೈಯಕ್ತಿಕ ಕೃಷಿ ಹೊಂಡ ಮತ್ತು ಇಲ್ಲಿ ಸಮುದಾಯ ಸಂಗ್ರಹಣಾ ಘಟಕ ಅಂತೇಳಿ 2 ರೀತಿಯಾಗಿ ಇಲ್ಲಿ ನಿಮ್ಗೆ ಸಿಗ್ತದೆ. ವೈಯಕ್ತಿಕ ಕೃಷಿ ಹೊಂಡ ಅಂತೇಳಿ ನಿರ್ಮಾಣಕ್ಕೆ ಸಹಾಯಧನವನ್ನು ಗರಿಷ್ಠ 75,000ದಿಂದ 1,50,000ವರೆಗೆ ಇಲ್ಲಿ ಘಟಕ ವೆಚ್ಚ ಸಿಗುತ್ತದೆ. ಅದು ಎಷ್ಟು ಮಾಡ್ಬೇಕಂದ್ರೆ 20 ಮೀಟ್ರ್ ಮತ್ತು 3 ಮೀಟ್ರ್ ಆಳವಾಗಿರ್ಬೇಕಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಸಮುದಾಯ ಕೆರೆ ನಿರ್ಮಾಣ ಅಂತಂದರೆ ಅದೇ ಕೃಷಿ ಹೊಂಡನೇ ಒಂದು ದೊಡ್ಡದಾಗಿ ಸಮುದಾಯಕ್ಕೆ ಎಲ್ಲರಿಗೆ ಸಂಬಂಧಪಟ್ಟಂಗೆ ದೊಡ್ಡದನ್ನು ಮಾಡಿ ನೀವು ಅಲ್ಲಿ ನೀರು ತುಂಬಿಸ್ಕೊಂಡು ರೈತರ ಹೊಲಕ್ಕೆ ಅದನ್ನು ಹಾಯಿಸುವಂಥ ಕೆಲಸ ಕೂಡ ರೈತರು, ಅದು ಸಮುದಾಯ ಕೆರೆ ನಿರ್ಮಾಣ ಅಂತಲೇ ಹೇಳ್ತಾರೆ. ಅದಕ್ಕೂ ಕೂಡ ಸಹಾಯಧನ ಇರ್ತದೆ. ಅದನ್ನು ಇಂತಿಷ್ಟು ಅಂತ ಸೈಜ್ ಕೂಡ ಅಲ್ಲಿ ನಿಮ್ಗೆ ಕೊಡ್ತಾರೆ. ಅದರ ಪ್ರಕಾರನೇ ನೀವು ಆ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ಸಂರಕ್ಷಿತ ಬೇಸಾಯ ಅಂತ ಇದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪಾಲಿ ಹೌಸ್ ನಿರ್ಮಾಣ, ನೆರಳು ಪರದೆ ನಿರ್ಮಾಣ, ಪಕ್ಷಿ ನಿರೋಧಕ ಬಲೆ
ತರಕಾರಿ ಬೆಳೆಯಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಈ ರೀತಿಯಾಗಿ ಇಲ್ಲಿ ABCD 4 ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಪಾಲಿ ಹೌಸ್ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಪ್ರತಿ ಫಲಾನುಭವಿಗೆ 798ರಿಂದ 1094 ಪ್ರತಿ ಚದರ ಮೀಟರ್ನಂತೆ ಗರಿಷ್ಠ 4000 ಚದರ ಮೀಟರ್ವರೆಗೆ ಸಹಾಯಧನ ನೀಡುತ್ತಾರೆ. ಇದು ಮತ್ತು ನೆರಳು ಪರದೆ ನಿರ್ಮಾಣ ಮಾಡಬೇಕಂದ್ರೆ ಪ್ರತಿ ಫಲಾನುಭವಿಗೆ 394 ಪ್ರತಿ ಚದರ ಮೀಟರ್ ಗರಿಷ್ಠ 4000 ಚದರ ಮೀಟರ್ವರೆಗೆ ಸಹಾಯಧನ ಕೂಡ ಸಿಗುತ್ತೆ. ಮತ್ತು ಇಲ್ಲಿ ಪಕ್ಷಿ ನಿರೋಧಕ ಬಲೆ ಅಂತೇಳಿ ಘಟಕ ವೆಚ್ಚ 20 ರೂಪಾಯಿ ಪ್ರತಿ ಚದರ ಮೀಟರ್, ಪ್ರತಿ ಫಲಾನುಭವಿಗೆ 10 ಚದರ ಮೀಟರ್ಗಳಂತೆ ಗರಿಷ್ಠ 5000 ಚದರ ಮೀಟರ್ವರೆಗೆ ರೂಪಾಯಿ 50,000 ಸಹಾಯಧನ ಕೂಡ ಇಲ್ಲಿ ನೀಡುತ್ತಾರೆ. ತರಕಾರಿ ಬೆಳೆಯಲ್ಲಿ ಪ್ಲಾಸ್ಟಿಕ್ ಹೊದಿಕೆ. ನೀವು ತರಕಾರಿ ಪ್ಲಾಸ್ಟಿಕ್ ಹೊದಿಕೆ ಅಂತಂದರೆ ಪ್ಲಾಸ್ಟಿಕ್ ಹೊದಿಕೆಗೆ ಸಹಾಯಧನವನ್ನು ಕೂಡ 16,000ದಿಂದ ಹೆಕ್ಟೇರ್ನಂತೆ ಪ್ರತಿ ರೈತರಿಗೆ ಗರಿಷ್ಠ 2 ಎಕರೆವರೆಗೆ ಪ್ರದೇಶದವರೆಗೆ ನೀಡಲಾಗ್ತದೆ. ಇದಕ್ಕೂ 32 ಲಕ್ಷಗಳು ಅಂತ ಕೊಟ್ಟಿದ್ದಾರೆ. ದಯವಿಟ್ಟು ಇದರ ಹೆಚ್ಚಿನ ಇನ್ಫಾರ್ಮೇಷನ್ ಸ್ನೇಹಿತರೆ ತೋಟಗಾರಿಕೆ ಇಲಾಖೆಗೆ ಹೋಗಿ ಇದರಲ್ಲಿ ಯಾವುದಾದ್ರೂ ನೀವು ಒಂದನ್ನು ಮಾಡಬೇಕು ಅಂತ ಆಲೋಚನೆ ಇದ್ದೇ ಇರುತ್ತೆ ರೈತರಿಗೆ. ಇದು ಮಾಡಿದರೆ ಬೆಸ್ಟ್ ಆಗಿರುತ್ತಿತ್ತು, ಅಣಬೆ ಕೃಷಿ ಮಾಡಿದರೆ ಬೆಸ್ಟ್ ಆಗಿರ್ತಿತ್ತು, ಒಂದು ನೆರಳು ಪರದೆ ಮಾಡಬೇಕಾಗಿತ್ತು, ಪಾಲಿ ಹೌಸ್ ನಿರ್ಮಾಣ ಮಾಡಬೇಕಾಗಿತ್ತು, ತರಕಾರಿ ಬೆಳೆಯಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಮಾಡುವಂಥದ್ದು ಮಾಡಬೇಕಾಗಿತ್ತು, ಪಕ್ಷಿ ನಿರೋಧಕ ಬಲೆಗಳು ಮಾಡಬೇಕಾಗಿತ್ತು, ನಮಗೆ ಒಂದು ಕೃಷಿ ಹೊಂಡ ಆದರೆ ಬೆಸ್ಟ್ ಆಗ್ತಿತ್ತು. ನಾವು ಸಮುದಾಯ ಎಲ್ರಿಗೂ ಒಂದು ಸುತ್ತಮುತ್ತಿನ ರೈತರು ಕೂಡಿ ಒಂದು ಕೃಷಿ ಹೊಂಡ ಮಾಡಿಕೊಳ್ಬೇಕು, ಅದಕ್ಕೆ ಸಹಾಯಧನ ಏನಾದರೂ ಸಿಕ್ಕರೆ ನಮಗೆ ತುಂಬ ಅನುಕೂಲ ಆಗ್ತಾಯಿತ್ತು ಅಂತಲೂ ಕೂಡ ಯೋಚನೆ ಇರುತ್ತೆ ರೈತರಲ್ಲಿ. ಅಂಥ ರೈತರು ಈ ಒಂದು ನಾನು ಹೇಳ್ತಿರುವಂಥ ಮಾಹಿತಿ ನೀವು ಪಡ್ಕೊಳ್ಬೋದು. ಇಲ್ಲಿ ಇನ್ನೂ ಹಲವಾರು ಇದೆ ಸ್ನೇಹಿತರೆ, ಇಲ್ಲಿ ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಯಾರೂ ಒಂದು ಸ್ಕಿಪ್ ಮಾಡಬೇಡಿ, ಪ್ರತಿಯೊಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ಇಲ್ಲಿ ನೋಡ್ಬೋದು ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಕೂಡ ಇದೆ. ನೀವು ಟ್ಯಾಕ್ಟ್ರ್ ಕೂಡ ಟ್ರ್ಯಾಕ್ಟರ್ ಆಗಿರ್ಬೋದು, ಪವರ್ ಟಿಲ್ಲರ್ ಆಗಿರ್ಬೋದು, ಈ ರೀತಿಯಾಗಿ ಅದನ್ನು ಕೂಡ ನಿಮ್ಗೆ ಆ ತೋಟಗಾರಿಕೆಯಲ್ಲಿ ಅವಕಾಶ ಇದೆ ಸ್ನೇಹಿತರೆ. ಸಾಮಾನ್ಯ ರೈತರಿಗೆ 25%ರಂತೆ ಗರಿಷ್ಠ 75 ಲಕ್ಷ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಸಣ್ಣ ಅತಿ ಸಣ್ಣ ಮಹಿಳೆಯರಿಗೆ 30%ರಂತೆ ಗರಿಷ್ಠ 1 ಲಕ್ಷಗಳವರೆಗೆ ಸಹಾಯಧನ ಪ್ರತಿ ಘಟಕಕ್ಕೆ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಪವರ್ ಟಿಲ್ಲರ್ 8 HP ಕಡಿಮೆ ಇರಬೇಕು ಅಂತ ಸಾಮಾನ್ಯ ರೈತರಿಗೆ 40 ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಮತ್ತು ಸಣ್ಣ ಅತಿ ಸಣ್ಣ ಮತ್ತು ಮಹಿಳೆಯರಿಗೆ 50% ಗರಿಷ್ಠ 50 ಲಕ್ಷ ಸಹಾಯಧನವನ್ನು ಪ್ರತಿ ಘಟಕಕ್ಕೆ ನೀಡಲಾಗುತ್ತದೆ. ಘಟಕ ವೆಚ್ಚ 1 ಲಕ್ಷ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕೂಡ ಒಂದು ಸಹಾಯಧನ ಕೂಡ ರೈತರು ಇದರ ಒಂದು ಸಹಾಯಧನ ಕೂಡ ಪಡ್ಕೊಳ್ಬೋದು. ಅಂದರೆ ತೋಟಗಾರಿಕೆಯಲ್ಲಿ ಸಣ್ಣ ಟ್ರ್ಯಾಕ್ಟರ್ ಆಗಿರ್ಬೋದು, ದೊಡ್ಡ ಟ್ರ್ಯಾಕ್ಟರ್ ಆಗಿರ್ಬೋದು ಮತ್ತು ಪವರ್ ಟಿಲ್ಲರ್ ಆಗಿರ್ಬೋದು, ತಮಗೆ ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಆ ರೀತಿ ಉಪಯುಕ್ತ ಆಗುವಂಥ ಒಂದು ಯಾಂತ್ರೀಕರಣ ಕೂಡ ಅವರು ಪಡ್ಕೊಳ್ಬೋದು. ಇನ್ನೂ ಹಲವಾರು ಇನ್ಫಾರ್ಮೇಷನ್ ಇದರಲ್ಲಿ ಇದೆ. ಮತ್ತು ಮುಂದಿನ ಭಾಗದಲ್ಲಿ ನಾನು ಮತ್ತೆ ಒಂದು ರೈತರಿಗೆ ಏನೆಲ್ಲ ಒಂದು ಸೌಲಭ್ಯಗಳು ಇದೆ, ಇದರಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯಗಳಿದೆ, ಇಲ್ಲೆಲ್ಲನೂ ಅದನ್ನು ತಿಳಿಸ್ತಾ ಹೋದರೆ ವಿಡಿಯೋ ಲೆಂತ್ ಆಗುತ್ತೆ. ನೋಡುವಂಥ ವೀಕ್ಷಕರಿಗೂ ಕೂಡ ಇದು ತೊಂದರೆ ಆಗಬಾರ್ದು. ತುಂಬ ಲೆಂತ್ ಆದರೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಇನ್ನೊಂದು ಭಾಗದಲ್ಲಿ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನೂ ಎಷ್ಟು ಭಾಗ ಆಗುತ್ತೆನೋ ನೋಡೋಣ. ಇದರಲ್ಲಿ ಹಲವಾರು ಇನ್ಫಾರ್ಮೇಷನ್ ಇದೆ. ಈಗ ವಿಡಿಯೋನ ಲೆಂತ್ ಮಾಡಿದರೆ ತುಂಬ ಬೇಜಾರಾಗುತ್ತೆ ಎಲ್ರಿಗೂ ಕೂಡ. ಯಾರಿಗೆ ಅನುಕೂಲ ತಕ್ಕಂಗೆ ವಿಡಿಯೋ ನೋಡ್ತಾರೆ, ಅದಕ್ಕಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಮುಂದಿನ ಒಂದು ಇನ್ಫಾರ್ಮೇಷನ್ ತೋಟಗಾರಿಕೆ ಇಲಾಖೆಯಲ್ಲಿ ಏನಿದೆ ಅನ್ನೋದು ತಿಳಿಸ್ಕೊಡ್ತೀನಿ. ಆ ಮುಂದಿನ ವಿಡಿಯೋ ನಿಮ್ಗೆ ಸಿಗಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರುವಂಥ ಬೆಲ್ಲೈಕನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಾವು ಹಾಕಿರುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪಟ್ ಅಂತ ವಿಡಿಯೋನ ನೀವು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.